ಪ್ರಾಚೀನ ಮೂಲ ಗ್ರಂಥಗಳು, ಕಾವ್ಯಗಳು ಮತ್ತೆ ಐತಿಹಾಸಿಕ ಟಿಪ್ಪಣಿಗಳ ಆಳಕ್ಕೆ ಇಳಿದು ಅದರಲ್ಲಿರೋ ಬೆರಗುಗೊಳಿಸುವ ಜ್ಞಾನದ ತುಣುಕುಗಳನ್ನ ಹೆಕ್ಕಿ ತೆಗೆಯುವ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಇವತ್ತು ನಾವು ತಗೊಂಡಿರೋ ವಿಷಯ ತುಂಬಾನೇ ಕುತೂಹಲಕಾರಿಯಾದದ್ದು. ಹೌದು, ಖಂಡಿತ. ನಾವೆಲ್ಲರೂ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೇಳಿರೋ, ಕೆಲವೊಮ್ಮೆ ಬೆಚ್ಚಿಬೀಳುವಂತ ಹೆಸರಿನ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಅದೇ ಶನಿ ಮಹಾತ್ಮ. ನಿಜ, ಶನಿ ಅಂದ ತಕ್ಷಣ ಜನರಿಗೆ ಒಂದು ಥರ ಭಯ ಶುರುವಾಗ್ಬಿಡುತ್ತೆ. ಆದರೆ ಇವತ್ತಿನ ನಮ್ಮ ವಿಶ್ಲೇಷಣೆಯ ಮೂಲ ಆಧಾರ 3 ಕಾಲದಿ ಪ್ರಥಮ ಪೂಜಿಪ ಅನ್ನೋ ಶ್ರೀ ಶನೈಶ್ಚರ ಚರಿತದ ದ್ವಿತೀಯ ಸವಿಗಥಾ ಸಂಧಿಯ ಸುಂದರ ಕಾವ್ಯ. ಇದರ ಮೂಲಕ ಶನಿಯ ಹುಟ್ಟು, ಆತನ ಬಾಲ್ಯದ ಕಷ್ಟಗಳು ಮತ್ತೆ ಗ್ರಹಗಳಲ್ಲೇ ಆತ ಪರಮ ನ್ಯಾಯಾಧೀಶ ಸ್ಥಾನವನ್ನ ಹೇಗೆ ಪಡೆದ ಅನ್ನೋದನ್ನ ನಾವು ನೋಡ್ಲಿದ್ದೀವಿ. ಅಂದ್ರೆ ನಮ್ಮ ಇಂದಿನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಶನಿ ಅಂದ್ರೆ ಕೇವಲ ಭಯಪಡುವ ಅಥವಾ ಕಷ್ಟ ಕೊಡುವ ಗ್ರಹ ಅಲ್ಲ, ಬದಲಾಗಿ ಆತ ಕರ್ಮಫಲಗಳನ್ನ ನಿಷ್ಪಕ್ಷಪಾತವಾಗಿ ನೀಡುವ ನ್ಯಾಯ ದೇವತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಕರೆಕ್ಟ್. ಜೊತೆಗೆ ಈ ಕಾವ್ಯದಲ್ಲಿ ಬರುವ ಅಚ್ಚರಿಯ ತಿರುವುಗಳನ್ನ, ಆ ಕಥೆಯ ಹಿಂದಿರೋ ಮನೋವೈಜ್ಞಾನಿಕ ಅಂಶಗಳನ್ನ ಎಳೆ ಎಳೆಯಾಗಿ ಬಿಡಿಸಿ ನೋಡೋಣ ಬನ್ನಿ. ಖಂಡಿತ. ಈ ಕಾವ್ಯ ಕೇವಲ ಒಂದು ಪೌರಾಣಿಕ ಕಥೆ ಮಾತ್ರ ಅಲ್ಲ, ಮನುಷ್ಯನ ಜೀವನ, ಕರ್ಮ ಮತ್ತೆ ಅದರ ಫಲಗಳ ಬಗ್ಗೆ ಬಹಳ ಆಳವಾದ ತಾತ್ವಿಕ ವಿಚಾರಗಳನ್ನ ಇದು ಒಳಗೊಂಡಿದೆ. ಹಾಗಾದ್ರೆ ಈ ಕಥೆಯ ಆರಂಭವನ್ನೇ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಕಾವ್ಯದ ಆರಂಭನೆ ಅಂದ್ರೆ ಅದು ಬಹಳ ನಾಟಕೀಯವಾಗಿ ಮತ್ತೆ ಭಾವುಕವಾಗಿ ತೆರೆದುಕೊಳ್ಳುತ್ತೆ. ಶನಿಗೆ ತನ್ನ ಸ್ವಂತ ತಾಯಿ ಸಂಜ್ಞೆ ಇರೋದಿಲ್ಲ. ಬದಲಾಗಿ ಆಕೆಯ ನೆರಳಿನಿಂದ ಸೃಷ್ಟಿಯಾದ ಮಲತಾಯಿ ಛಾಯೆ ಇರ್ತಾಳೆ. ಕಾವ್ಯದಲ್ಲಿ ಈಕೆಯನ್ನ ಬಹಳ ಕಠಿಣವಾದ ಪದ ಬಳಸಿ ವರ್ಣಿಸಿದ್ದಾರೆ. ಅಂದ್ರೆ ಹೇಸಿ ಹಂಗುಸು ಅಂತ ಉಲ್ಲೇಖ ಮಾಡಿದ್ದಾರೆ. ಹೌದು, ಈ ಮಲತಾಯಿಯಿಂದ ಬಾಲಕ ಶನಿಗೆ ಒಂದು ಘೋರವಾದ ಶಾಪ ಸಿಗುತ್ತೆ. ಆ ಶಾಪದ ಪರಿಣಾಮವಾಗಿ ಆತನ ಕಾಲುಗಳು ಊನವಾಗುತ್ತೆ, ಅಂದ್ರೆ ಕುಂಟನಾಗ್ತಾನೆ ಆತ. ತಾಯಿಯ ಪ್ರೀತಿ ಸಿಗ್ಬೇಕಾದ ಎಳೆಯ ವಯಸ್ಸಿನಲ್ಲಿ ಇಂಥದೊಂದು ಘೋರ ಶಿಕ್ಷೆ ಆ ಪುಟ್ಟ ಬಾಲಕನಿಗಾಗತ್ತೆ. ಇಲ್ಲಿ ಗಮನಿಸಬೇಕಾದ ರೋಚಕಾಂಶ ಏನಂದ್ರೆ, ಇದೊಂದು ರೀತಿಯಲ್ಲಿ ವಿಪರೀತವಾದ ಬಾಲ್ಯದ ಆಘಾತ ಅಲ್ವಾ? ಚೈಲ್ಡ್ಹುಡ್ ಟ್ರಾಮಾ ಅಂತೀವಲ್ಲ ಹಾಗೆ. ಹೌದು, ಕಾವ್ಯ ಕಟ್ಟಿಕೊಡುವ ಆ ಭಾವನಾತ್ಮಕ ಚಿತ್ರಣ ನೋಡಿ. ತಾಯಿಯ ಪ್ರೀತಿಯಿಲ್ಲದೆ ಶಾಪಗ್ರಸ್ತನಾಗಿ ಕಾಲುಗಳು ಊನವಾಗಿ ಬಿಕ್ಕಿ ಬಿಕ್ಕಿ ಅಳುವ ಆ ಚಿಕ್ಕ ಮಗು ಶನಿಯ ದೃಶ್ಯ ಎಂಥವರ ಮನಸ್ಸನ್ನಾದ್ರೂ ಕಲ್ಕುತ್ತೆ. ನಿಜ. ಆ ಬಾಲಕನ ರೋದನ ಕಂಡು ತಂದೆ ಸೂರ್ಯನಿಗೆ ವಿಪರೀತ ಕೋಪ ಬರುತ್ತೆ. ಹೌದು, ತನ್ನ ನಿಜವಾದ ಪತ್ನಿ ಸಂಜೆ ಅಲ್ಲ, ಮೋಸದಿಂದ ಬಂದಿರೋ ಛಾಯೆ ಅಂತ ಸೂರ್ಯನಿಗೆ ಗೊತ್ತಾಗುತ್ತೆ. ಆಗ ಸೂರ್ಯ ಆಕೆಗೆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುವಂತೆ ಉಗ್ರವಾದ ಶಾಪ ಕೊಡ್ತಾನೆ. ಇಲ್ಲಿ ನನಗೆ ನಿಜಕ್ಕೂ ಆಶ್ಚರ್ಯ ಆಗಿದ್ದು ಏನಂದ್ರೆ, ದೇವತೆಗಳಿಗೂ ಇಂತಹ ಕಷ್ಟಗಳು, ಇಂತಹ ಕೌಟುಂಬಿಕ ಕಲಹಗಳು ಇರುತ್ತಾ ಅಂತ. ತನ್ನ ಈ ನೋವನ್ನ, ತಾಯಿಯನ್ನ ಕಳೆದುಕೊಂಡ ದುಃಖವನ್ನ ಆ ಪುಟ್ಟ ಶನಿ ತನ್ನ ಅಣ್ಣ ಯಮನ ಹತ್ರ ಹೇಳ್ಕೊಳ್ತಾನೆ. ಕಾವ್ಯದಲ್ಲಿ ಯಮನನ್ನ ಕಾಲರಾಯ ಅಥವಾ ಅಂತಕ ಅಂತ ಕರೆಯಲಾಗಿದೆ. ಆ ಪುಟ್ಟ ಜೀವ ಅಣ್ಣನತ್ರ ಅಳುತ್ತೆ. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಸೇಡು ತೀರಿಸಿಕೊಳ್ಳೋ ಬಗ್ಗೆ ಯೋಚನೆ ಬರೋದು ಸಹಜ ಅಲ್ವಾ? ಅದಕ್ಕಾಗಿಯೇ ಯಮನ ಪ್ರತಿಕ್ರಿಯೆ ಇಲ್ಲಿ ಅತ್ಯಂತ ಪ್ರಬುದ್ಧವಾಗಿದೆ. ಯಮ ಬಹಳ ಅಂತಃಕರಣದಿಂದ ತಮ್ಮನ ಮಾತು ಕೇಳಿ ಅವನನ್ನ ಸಮಾಧಾನ ಮಾಡ್ತಾನೆ. ಏನ್ ಹೇಳ್ತಾನೆ ಯಮ? ನಮ್ಮ ಪುಣ್ಯವೇ ಕಡಿಮೆ ಆಗಿದೆ, ಹೀಗಿರುವಾಗ ಬೇರೆಯವರನ್ನ ದೂಷಿಸಿ ಫಲವಿಲ್ಲ ಅಂತ ಹೇಳ್ತಾನೆ. ಬ್ರಹ್ಮ ಬರದ ಬರೆಹ ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ನಾವು ತಪಸ್ಸು ಮಾಡಿ ದೈವೀ ಶಕ್ತಿಯನ್ನ ಪಡೆಯೋಣ ಅಂತ ಯಮ ಹೇಳ್ತಾನೆ. ಮೇಲ್ನೋಟಕ್ಕೆ ಇದು ಸ್ವಲ್ಪ ಕಠಿಣ ಅನ್ಸ್ಬೋದು. ಅನ್ಯಾಯ ಮಾಡಿದವ್ರನ್ನ ಬಿಟ್ಟು ನಮ್ಮದೇ ಪುಣ್ಯ ಕಡಿಮೆ ಆಗಿದೆ ಅಂತ ಒಪ್ಕೊಳ್ಳೋದು ಸುಲಭವಲ್ಲ. ಆದ್ರೆ ಯಮ ಕಾಲರಾಯ, ಆತನಿಗೆ ಕಾಲದ ಗತಿ ಗೊತ್ತಿದೆ. ಕಷ್ಟಗಳು ಬಂದಾಗ ಬೇರೆಯವರನ್ನ ದೂಷಿಸ್ತಾ ಕೂತ್ರೆ ನಮ್ಮ ಶಕ್ತಿ ವ್ಯರ್ಥ ಆಗುತ್ತೆ ಅನ್ನೋ ದೊಡ್ಡ ತತ್ವಶಾಸ್ತ್ರ ಇದು. ಹೌದು, ಬೇರೆಯವರ ಕಡೆ ಬೊಟ್ಟು ಮಾಡೋ ಬದಲು ನಮ್ಮನ್ನ ನಾವು ಉನ್ನತೀಕರಿಸಿಕೊಳ್ಳುವ ಕಡೆಗೆ ಗಮನ ಹರಿಸಬೇಕು ಅನ್ನೋದು. ಇದು ಶನಿಯ ಜೀವನದ ಬಹುದೊಡ್ಡ ತಿರುವು ಅಂತ ಹೇಳ್ಬೋದು. ಖಂಡಿತ. ಒಬ್ಬ ಬಲಿಪಶುವಿನ ಸ್ಥಾನದಿಂದ ಸಾಧಕನ ಸ್ಥಾನಕ್ಕೆ ಏರುವ ಮೊದಲ ಮೆಟ್ಟಿಲದು. ಯಮನ ಈ ಮಾತು ಆಧುನಿಕ ಕಾಲದ ಥೆರಪಿ ತರನೇ ಭಾಸವಾಗುತ್ತೆ. ಆ ಮಾತಿನಿಂದ ಪ್ರೇರಿತರಾಗಿ ತಂಗಿ ಭದ್ರೆ, ಅಣ್ಣ ಯಮ ಮತ್ತೆ ತಮ್ಮ ಶನಿ ಮೂವರು ಕಾಶಿಗೆ ಪ್ರಯಾಣ ಬೆಳೆಸ್ತಾರೆ. ಹೌದು, ಇಲ್ಲಿಯೇ ಇದು ತುಂಬಾ ಆಸಕ್ತಿದಾಯಕ ಆಗೋದು. ಕಾಶಿಯಲ್ಲಿ ಪವಿತ್ರ ಗಂಗೆಯಲ್ಲಿ ಮಿಂದು ಆನಂದವನದಲ್ಲಿ ಪದ್ಮಾಸನ ಹಾಕಿ ಕೂತ್ಕೊಳ್ತಾರೆ. ಅವರು ಕೇವಲ ಕುಳಿತುಕೊಳ್ಳೋದಿಲ್ಲ,
ತಮ್ಮದೇ ಹೆಸರಿನಲ್ಲಿ ಲಿಂಗಗಳನ್ನು ಸ್ಥಾಪನೆ ಮಾಡ್ತಾರೆ. ಶನೈಶ್ವರ, ಭದ್ರೇಶ್ವರ ಮತ್ತೆ ಯಮೇಶ್ವರ ಅಂತ ಶಿವಲಿಂಗಗಳನ್ನು ಸ್ಥಾಪಿಸಿ ಉಗ್ರ ತಪಸ್ಸಿಗೆ ಮುಂದಾಗ್ತಾರೆ. ಕಾಶಿ ಅನ್ನೋದು ಜ್ಞಾನದ ಸಂಕೇತ. ಅಲ್ಲಿ ಅವರು ಮಾಡೋ ತಪಸ್ಸು ಸಾಮಾನ್ಯವಾದದ್ದಲ್ಲ. 12,000 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡ್ತಾರೆ ಅಂತ ಕಾವ್ಯ ಹೇಳುತ್ತೆ. 12,000 ವರ್ಷ ಅಂದ್ರೆ ಅವರ ಅಗಾಧವಾದ ಏಕಾಗ್ರತೆ ಇದು. ಬಾಲ್ಯದಲ್ಲಿ ಅಷ್ಟು ದೊಡ್ಡ ಆಘಾತ ಆದ್ರೂ ನೋವೆಲ್ಲ ಬದಿಗೊತ್ತಿ ತಪಸ್ಸಿನಲ್ಲಿ ತೊಡಗ್ತಾರೆ. ಆ ನಿರಂತರ ತಪಸ್ಸಿಗೆ ಒಲಿದು ಸಾಕ್ಷಾತ್ ಚಂದ್ರಮೌಳಿಯಾದ ಶಿವ ಪ್ರತ್ಯಕ್ಷನಾಗ್ತಾನೆ. ಭಸ್ಮಧಾರಿ ಫಾಲನೇತ್ರನಾದ ಶಿವ ಬಂದು ಏನ್ ವರಬೇಕು ಕೇಳೋ ಅಂದಾಗ ಶನಿ ಕೊಡೋ ಉತ್ತರ ಇದೆಯಲ್ಲ, ಅದು ಭಕ್ತಿ ಮಾರ್ಗದಲ್ಲೇ ಅತ್ಯಂತ ವಿಶಿಷ್ಟವಾದದ್ದು. ಹೌದು, ಆ ಸನ್ನಿವೇಶ ಓದಿದಾಗ ರೋಮಾಂಚನ ಆಗುತ್ತೆ. ಶನಿ ತನ್ನ ಕಾಲುಗಳನ್ನ ಸರಿಪಡಿಸುವಂತನೋ ಅಥವಾ ಅಧಿಕಾರ ಸಂಪತ್ತು ಕೊಡುವಂತನೋ ಕೇಳೋದಿಲ್ಲ. ಮತ್ತೇನ್ ಕೇಳ್ತಾನೆ? ನನಗೆ ಬೇಡುವುದು ಏನೆಂದು ತಿಳಿದಿಲ್ಲ ದೇವಾ. ನನಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನ ನೀನೇ ನನ್ನೊಳಗೆ ಕುಳಿತು ನುಡಿಸು ಅಂತ ಕೇಳ್ತಾನೆ. ನೀನೇ ನನ್ನ ಅಂತರ್ಯಾಮಿಯಾಗಿ ಮುನ್ನಡೆಸು ಅಂತ. ವಾವ್! ಅಂದ್ರೆ ತನ್ನ ತೀರ್ಮಾನಗಳಿಗಿಂತ ಭಗವಂತನ ಮಾರ್ಗದರ್ಶನ ದೊಡ್ಡದು ಅನ್ನೋ ನಂಬಿಕೆ. ಇದು ನಿಷ್ಕಾಮ ಭಕ್ತಿಯ ಪರಮಾವಧಿ ಅನ್ಸುತ್ತೆ. ಇದರ ಒಟ್ಟಾರೆ ಅರ್ಥ ಏನು? ಇದರ ಅರ್ಥ, ಶನಿ ತನ್ನ ಅಹಂಕಾರವನ್ನ ಸಂಪೂರ್ಣವಾಗಿ ಬಿಟ್ಟು ಭಗವಂತನ ಇಚ್ಛೆಗೆ ಶರಣಾಗಿದ್ದಾನೆ. ಯಾರು ವೈಯಕ್ತಿಕ ರಾಗದ್ವೇಷಗಳನ್ನ ಮೀರಿ ನಿಲ್ತಾರೋ ಅವರು ಮಾತ್ರ ನಿಜವಾದ ನ್ಯಾಯ ಒದಗಿಸಲು ಸಾಧ್ಯ. ಹೌದು, ಆ ನಿಷ್ಕಾಮ ಭಕ್ತಿಗೆ ಶಿವ ಒಲಿಯುತ್ತಾನೆ. ಶನಿ ಸ್ಥಾಪಿಸಿದ ಲಿಂಗಕ್ಕೆ ಶನೈಶ್ಚರ ಅಂತ ಹೆಸರಿಡುತ್ತಾನೆ. ಅಷ್ಟೇ ಅಲ್ಲ, ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನ ಶನಿಗೆ ಕೊಡ್ತಾನೆ. 2.5 ಹಾಗೂ 7.5 ವರ್ಷಗಳ ಅಂದ್ರೆ ಈ 7.5 ಅಂದಿವಲ್ಲ ಅದು. ಕರೆಕ್ಟ್. ಆ ಕಾಲಾವಧಿಯಲ್ಲಿ ದುರಹಂಕಾರಿಗಳನ್ನು ಶಿಕ್ಷಿಸುವ ಮತ್ತು ಸಜ್ಜನರನ್ನು ರಕ್ಷಿಸುವ ಪರಮ ನ್ಯಾಯಾಧೀಶನ ಪಟ್ಟವನ್ನ ಶಿವ ಕಟ್ಟುತ್ತಾನೆ. ಎಷ್ಟರ ಮಟ್ಟಿಗೆಂದ್ರೆ 33 ಕೋಟಿ ದೇವತೆಗಳು ಶನಿಯ ದೃಷ್ಟಿಗೆ ಭಯಪಡುವಂತಹ ಶಕ್ತಿಯನ್ನ ಶಿವ ಕೊಡ್ತಾನೆ. 7.5 ಅಂದಾಗ ಜನ ಹೆದರ್ತಾರೆ. ಆದ್ರೆ ನಾವು ಈ ಹಿನ್ನೆಲೆ ನೋಡಿದಾಗ ಇದು ಕೇವಲ ಶಿಕ್ಷೆಯಲ್ಲ, ನಮ್ಮದೇ ಕರ್ಮಗಳ ಒಂದು ಆಡಿಟ್ ಅಂತ ಅರ್ಥ ಆಗುತ್ತೆ. ಖಂಡಿತ. ಕುಂಟ ಅಂತ ಹೀಯಾಳಿಸಲ್ಪಟ್ಟ ಬಾಲಕ, ತಾಯಿಯ ಪ್ರೀತಿಯಿಲ್ಲದ ಬಾಲಕ, ತನ್ನ ನೋವನ್ನೇ ಸಾಧನೆಯ ಮೆಟ್ಟಿಲನ್ನಾಗಿಸಿ ನ್ಯಾಯಾಧೀಶನಾಗೋದು ನಿಜಕ್ಕೂ ಪ್ರೇರಣಾದಾಯಕ. ಹೌದು, ಆದ್ರ ಕಾವ್ಯದಲ್ಲಿ ಬರೀ ಶನಿಯ ತಪಸ್ಸಿನ ಕಥೆ ಮಾತ್ರ ಇಲ್ಲ. ಇದರ ಜೊತೆಗೆ ಮತ್ತೊಂದು ಅಚ್ಚರಿಯ ಸಮಾನಾಂತರ ಕಥೆ ನಡೀತಾ ಇರತ್ತೆ. ಓ, ಆ ಸೂರ್ಯ ಮತ್ತೆ ಆತನ ನಿಜವಾದ ಪತ್ನಿ ಸಂಜ್ಞೆಯ ಕಥೆ. ಹೌದು. ಛಾಯೆಗೆ ಶಾಪ ಕೊಟ್ಟ ಮೇಲೆ ಸೂರ್ಯ ತನ್ನ ನಿಜವಾದ ಪತ್ನಿಯನ್ನ ಹುಡುಕೊಂಡು ಹೊರಡ್ತಾನೆ. ಇಡೀ ಜಗತ್ತಿಗೆ ಬೆಳಕು ಕೊಡೋ ಸೂರ್ಯ ಕತ್ತಲಲ್ಲಿ ವಿರಹ ವ್ಯಥೆಯಲ್ಲಿ ಪರಿತಪಿಸ್ತಾನೆ. ಕೊನೆಗೆ ಮೇರುಪರ್ವತ ತಲುಪ್ತಾನೆ. ಅಲ್ಲಿ ಆತನ ಪತ್ನಿ ಸಂಜ್ಞೆ ಕುದುರೆಯ ರೂಪದಲ್ಲಿರ್ತಾಳೆ. ಹೌದು, ಕಾವ್ಯದ ಭಾಷೆಯಲ್ಲಿ ತುರಗ ಅಥವಾ ಹಯ ರೂಪದಲ್ಲಿ ಉಗ್ರ ತಪಸ್ಸು ಮಾಡ್ತಾ ಇರ್ತಾಳೆ. ಈ ಪ್ರಾಣಿ ರೂಪದ ಕಲ್ಪನೆ ಪುರಾಣಗಳಲ್ಲಿ ಪದೇ ಪದೇ ಬರುತ್ತೆ. ತನ್ನ ಪತ್ನಿ ಕುದುರೆ ರೂಪದಲ್ಲಿರೋದನ್ನ ಕಂಡು ಸೂರ್ಯನು ಕೂಡ ಕುದುರೆಯ ರೂಪವನ್ನೇ ತಾಳ್ತಾನೆ. ಇದು ಮೇಲ್ನೋಟಕ್ಕೆ ವಿಚಿತ್ರ ಅನಿಸಿದ್ರು ಪ್ರೀತಿಗಾಗಿ ಎಂಥ ರೂಪವನ್ನಾದ್ರೂ ತಾಳ್ತಾರೆ ಅನ್ನೋದರ ಸಂಕೇತ ಇದು. ಅವರ ಪ್ರೇಮ ಮಿಲನದ ವರ್ಣನೆ ಕೂಡ ಬಹಳ ವಿಶಿಷ್ಟವಾಗಿದೆ. ಹೌದು, ಸಾಂಪ್ರದಾಯಿಕ ರೀತಿಯಲ್ಲಿ ಅಲ್ಲಗೆ ಉಸಿರಿನ ಮಾರ್ಗವಾಗಿ ಅಂದರೆ ಗ್ರಾಣ ಮಾರ್ಗವಾಗಿ ಸಂಜ್ಞೆ ಗರ್ಭಧರಿಸ್ತಾಳೆ ಅಂತ ಕಾವ್ಯ ಹೇಳುತ್ತೆ. ಉಸಿರಿನ ಮೂಲಕ ಗರ್ಭಧಾರಣೆ ಆಯಿತು ಅನ್ನೋದು ಇಲ್ಲಿನ ವಿಶಿಷ್ಟ ಕಲ್ಪನೆ. ಕೆಲವೇ ದಿನಗಳಲ್ಲಿ ಆ ಕಾಡಲ್ಲಿ ಅವಳಿ ಮಕ್ಕಳ ಜನನ ಆಗತ್ತೆ. ಅವರೇ ದೇವತೆಗಳ ಮೊದಲ ವೈದ್ಯರಾದ ಅಶ್ವಿನಿ ಕುಮಾರರು. ಮತ್ತೆ ವೈವಸ್ವತ ಮನು ಕೂಡ ಜನಿಸ್ತಾನೆ. ಕುದುರೆ ರೂಪದಲ್ಲಿ ಇದ್ದಾಗ ಹುಟ್ಟಿದ್ದಕ್ಕೆ ಅಶ್ವಿನಿ ಅನ್ನೋ ಹೆಸರು ಬರುತ್ತೆ. ಕರೆಕ್ಟ್. ಅಶ್ವಿನಿ ದೇವತೆಗಳು ರೋಗಗಳನ್ನ ನಿವಾರಿಸುವರು. ಇಲ್ಲಿ ಒಂದು ರೀತಿಯ ಗುಣಪಡಿಸುವಿಕೆ ಅಥವಾ ಹೀಲಿಂಗ್ ಶುರುವಾಗತ್ತೆ. ಆ ಹೀಲಿಂಗ್ ಪ್ರಕ್ರಿಯೆ ಶನಿಯ ಕಥೆಯಲ್ಲೂ ಮುಂದುವರಿಯತ್ತೆ ನೋಡಿ. ಶಿವನಿಂದ ವರ ಪಡೆದ್ಮೇಲೆ ಶನೈಶ್ಚರ ಮೊದಲು ಮಾಡೋದು ತನ್ನ ತಾಯಿಯನ್ನ ಹುಡುಕೊಂಡು ಹೊರಡೋದು. ಹೌದು, ತನ್ನ ತಾಯಿ ಕುದುರೆಯ ರೂಪದಲ್ಲಿ ಕಾಡಲ್ಲಿದ್ದಾಳೆ ಅಂತ ತಿಳಿದು ಆ ಕುದುರೆಯ ಕಾಲ್ಗುರುತುಗಳನ್ನ ಅಂದ್ರೆ ಆ ಲಾಳದ ಹೆಜ್ಜೆಗಳನ್ನ ಹುಡುಕ್ತಾ ಇಡೀ ಭೂಮಂಡಲ ಸುತ್ತಾನೆ. ಎಲ್ಲಿಯೂ ಅಹಂಕಾರ ಪ್ರದರ್ಶಿಸದೆ ಒಬ್ಬ ಮುಗ್ಧ ಮಗುವಾಗಿ ತಾಯಿಯ ಜಾಡು ಹಿಡಿದು ಹೊರಡ್ತಾನೆ. ಅಧಿಕಾರ ಬಂದ ತಕ್ಷಣ ಮೂಲ ಮರೆಯೋದು ಮನುಷ್ಯನ ಸಹಜ ಗುಣ. ಆದರೆ ಶನಿ ಹಾಗೆ ಮಾಡೋದಿಲ್ಲ. ಆತನ ಮಾತೃಭಕ್ತಿ ಇಲ್ಲಿ ಎದ್ದು ಕಾಣುತ್ತೆ. ಹೀಗೆ ಹುಡುಕೊಂಡು ಕಾಳವಿಂಧ್ಯ ಪರ್ವತದ ಹತ್ರ ಬಂದಾಗ ಅಲ್ಲಿ ಶನಿಗೆ ತನ್ನ ತಂಗಿ ಯಮುನೆಯ ಭೇಟಿಯಾಗುತ್ತೆ. ಕಾವ್ಯದಲ್ಲಿ ಆಕೆಯನ್ನ ಕಾಳಿಂದಿ ಅಂತನೂ ಕರೆಯಲಾಗಿದೆ. ಹೌದು, ಆಕೆ ಹಸಿರು ನೀಲಿ ಬಣ್ಣದ ಪವಿತ್ರ ನದಿಯಾಗಿ ಹರಿಯುತ್ತಿರುತ್ತಾಳೆ. ಆ ಅಣ್ಣ ತಂಗಿಯರ ಭೇಟಿಯ ಸನ್ನಿವೇಶ ಅತ್ಯಂತ ಭಾವುಕವಾಗಿದೆ.
ತನ್ನ ಅಣ್ಣ ಸುಸ್ತಾಗಿರೋದನ್ನ ಕಂಡು ಯಮುನೆ ಕಾಳಜಿಯಿಂದ ಕಾರಣ ಕೇಳ್ತಾಳೆ. ಆಗ ಶನಿ ತಂದೆ ತಾಯಿಯರ ಲಾಳದ ಹೆಜ್ಜೆ ಹುಡುಕೊಂಡು ಬಂದಿರೋ ಬಗ್ಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ಶನಿ ತನ್ನ ತಂಗಿ ಹತ್ರ ಒಂದು ಅರ್ಥಪೂರ್ಣವಾದ ಕೋರಿಕೆ ಇಡ್ತಾನೆ. ನೀನು ನಿನ್ನ ಪವಿತ್ರ ಜಲದಿಂದ ಹರಿದು ಬಂದು ನಮ್ಮ ತಂದೆ ತಾಯಿಯರ ಕುದುರೆಯ ರೂಪವನ್ನ ತೊಳೆದು ಅವರನ್ನ ಮೂಲ ರೂಪಕ್ಕೆ ತರಬೇಕು ಅಂತ ಕೇಳ್ತಾನೆ. ನೀರಿನ ಸ್ಪರ್ಶ ಅನ್ನೋದು ಇಲ್ಲಿ ಅಜ್ಞಾನವನ್ನ ತೊಳೆಯುವ ಪ್ರಕ್ರಿಯೆ ಇದ್ದ ಹಾಗೆ. ಯಮುನೆ ಅತ್ಯಂತ ಪ್ರೀತಿಯಿಂದ ಹರಿದು ಬಂದು ಅವರ ಕುದುರೆಯ ರೂಪವನ್ನು ತೊಳೆಯುತ್ತಾಳೆ. ಆ ಜಲದ ಸ್ಪರ್ಶದಿಂದ ಸೂರ್ಯ ಮತ್ತೆ ಸಂಧ್ಯಾ ತಮ್ಮ ಮೇಲಿನ ಪ್ರಾಣಿ ರೂಪದ ಪೊರೆಯನ್ನ ಕಳಚಿ ನಿಜವಾದ ದಿವ್ಯ ರೂಪಕ್ಕೆ ಮರಳುತ್ತಾರೆ. ಇದು ಕೇವಲ ಶಾರೀರಿಕ ಬದಲಾವಣೆಯಲ್ಲ, ಕುಟುಂಬದ ಮೇಲಿದ್ದ ಶಾಪದ ವಿಮೋಚನೆ. ತಂದೆ ತಾಯಿ ನಿಜರೂಪಕ್ಕೆ ಬಂದ ತಕ್ಷಣ ಜಗತ್ತೇ ಹೆದರುವ ಶನೈಶ್ಚರ ಓಡಿಹೋಗಿ ಒಬ್ಬ ಸಾಮಾನ್ಯ ಮಗುವಿನಂತೆ ತಾಯಿಯನ್ನ ಅಪ್ಪಿಕೊಳ್ತಾನೆ. ಎಷ್ಟೇ ಉನ್ನತ ಸ್ಥಾನಕ್ಕೆ ಏರಿದ್ರೂ ತಾಯಿಯ ಪ್ರೀತಿಗೆ ಮಿಡಿಯುವ ಹೃದಯ ಅದು. ಈ ಸುಂದರ ಮಿಲನ ಕಂಡು ದೇವತೆಗಳೆಲ್ಲರೂ ಅಮರಪುರಿಯಿಂದ ಪುಷ್ಪವೃಷ್ಟಿ ಮಾಡ್ತಾರೆ, ಜಯ ಜಯ ಅಂತ ಕೊಂಡಾಡ್ತಾರೆ. ಒಂದು ದೊಡ್ಡ ಕೌಟುಂಬಿಕ ದುರಂತ ಕೊನೆಗೆ ಕ್ಷಮೆ ಮತ್ತೆ ಪ್ರೀತಿಯ ಮೂಲಕ ಸುಖಾಂತ್ಯ ಕಾಣುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಚಾರ ಒಂದಿದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಜನಸಾಮಾನ್ಯರಲ್ಲಿ ಶನಿ ಅಂದ್ರೆ ಕಷ್ಟ ಕೊಡುವನು, ಪೀಡಿಸುವನು ಅನ್ನೋ ಭಯ ಇದೆಯಲ್ಲ? ಹೌದು, ಎಲ್ಲರಿಗೂ ಅದೇ ಭಯ ಇರುತ್ತೆ. ಆದ್ರೆ ಈ ಕಾವ್ಯದ ಹಿನ್ನೆಲೆ, ಆತನ ಬಾಲ್ಯದ ಕಷ್ಟ, ಶಿವನಿಂದ ಪಡೆದ ವರ ನೋಡಿದ್ರೆ ಆತ ಕ್ರೂರಿ ಹೌದಾ? ಖಂಡಿತ ಅಲ್ಲ. ಆತ ಜನರ ಪಾಪ ಪುಣ್ಯ ಹಾಗೂ ಕರ್ಮಗಳಿಗೆ ಅನುಸಾರವಾಗಿ ಫಲ ನೀಡುವ ಕರ್ಮಫಲದಾತ. ಕರೆಕ್ಟ್. ನಿಷ್ಕಾಮ ಭಾವದಿಂದ ಪೂಜೆ ಮಾಡುವರ ಕಷ್ಟಗಳನ್ನ ದೂರ ಮಾಡುವ ಕರುಣಾಮಯ್ಯಾತ. ಮನುಷ್ಯನ ದುರಹಂಕಾರವನ್ನ ಅಡಗಿಸಿ ಆತನನ್ನ ಸನ್ಮಾರ್ಗಕ್ಕೆ ತರುವುದಷ್ಟೇ ಶನಿಯ ಮುಖ್ಯ ಉದ್ದೇಶ. ಶನಿಯ ನ್ಯಾಯದಲ್ಲಿ ಕ್ರೌರ್ಯವಿಲ್ಲ, ಬದಲಾಗಿ ಕಳಕಳಿಯಿದೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ ಮಾತು. ಇಂಥ ಅದ್ಭುತ ಕಥೆಯನ್ನ ಮಹಾರಾಷ್ಟ್ರದ ಮಹಿಪತಿ ದಾಸರ ಮೂಲದಿಂದ ತೆಗೆದುಕೊಂಡು ತುಳಸಾತ್ಮಜ ಸೀತಾರಾಮರು ಸರಳವಾದ ಕನ್ನಡ ಭಾಷೆಯಲ್ಲಿ ಶ್ರೀ ಶನೈಶ್ಚರ ಚರಿತಂ ಆಗಿ ರಚಿಸಿದ್ದಾರೆ. ಹೌದು, ಜೀವನದಲ್ಲಿ ಕಷ್ಟದಲ್ಲಿರುವವರಿಗೆ, ಸತತ ಸೋಲುಗಳಿಂದ ಕುಗ್ಗಿರುವವರಿಗೆ ರಕ್ಷಣೆ ಮತ್ತೆ ನಂಬಿಕೆಯನ್ನ ನೀಡಬೇಕು ಅನ್ನೋದೇ ಲೇಖಕರ ಆಶಯ. ಸರಳ ಕನ್ನಡದಲ್ಲಿ ಇಷ್ಟು ದೊಡ್ಡ ಜ್ಞಾನವನ್ನ ಕಟ್ಟಿಕೊಟ್ಟಿರೋದು ನಿಜಕ್ಕೂ ಶ್ಲಾಘನೀಯ. ನಮ್ಮ ಕರ್ಮದ ಸಿದ್ಧಾಂತ ಹೇಗೆ ಕೆಲಸ ಮಾಡುತ್ತೆ, ದೈವೀ ಶಕ್ತಿ ಹೇಗೆ ಒಲಿಯುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ವಿವರಿಸುತ್ತೆ. ಖಂಡಿತ. ಇಂದಿನ ಈ ಚರ್ಚೆಯ ಸಾರಾಂಶವನ್ನು ಒಮ್ಮೆ ಹಿಂತಿರುಗಿ ನೋಡೋದಾದ್ರೆ, ಬಾಲ್ಯದಲ್ಲೇ ಮಲತಾಯಿಯ ದ್ವೇಷಕ್ಕೆ ತುತ್ತಾಗಿ ಕುಂಟನೆಂದು ಹೀಯಾಳಿಸಲ್ಪಟ್ಟ ಬಾಲಕನೊಬ್ಬ ತನ್ನ ಪರಿಸ್ಥಿತಿಗೆ ಕುಗ್ಗಲೆ ಬೇರೆಯವರನ್ನ ದೂಷಿಸದೆ ಕಾಶಿಗೆ ತೆರಳಿ ಕಠಿಣ ತಪಸ್ಸು ಮಾಡ್ತಾನೆ. ಹೌದು, ತನ್ನ ನಿಷ್ಕಾಮ ಭಕ್ತಿಯಿಂದ ಜಗತ್ತೇ ಬೆರಗಾಗುವಂಥ ಗ್ರಹಗಳ ಪರಮ ನ್ಯಾಯಾಧೀಶ ಶನೀಶ್ಚರನಾಗಿ ಬೆಳೆದ ರೋಚಕ ಕಥೆಯನ್ನ ನಾವಿಂದು ಮೂಲಗಳಿಂದ ಅರಿತೆವು. ಜೊತೆಗೆ ಸೂರ್ಯ ಸಂಧ್ಯರ ಮಿಲನ, ಅಶ್ವಿನಿ ದೇವತೆಗಳ ಜನನದಂತಹ ಬೆರಗುಗೊಳಿಸುವ ಘಟನೆಗಳನ್ನು ಮೆಲುಕು ಹಾಕಿದೆವು. ಇದೇ ಈ ಕಾವ್ಯದ ಸೌಂದರ್ಯ ಅಲ್ವಾ? ಹೌದು. ಇದನ್ನೆಲ್ಲ ಕ್ರೋಢೀಕರಿಸಿ ನೋಡಿದಾಗ ಕೇಳುಗರಿಗೆ ಒಂದು ಆಳವಾದ ಆಲೋಚನೆ ಮೂಡಬಹುದು. ಶನಿ ಅಂದ್ರೆ ನಮ್ಗಿಷ್ಟೊಂದು ಭಯ ಯಾಕೆ? ಆತ ನಮ್ಮದೇ ಕರ್ಮಗಳಿಗೆ ತಕ್ಕ ಕನ್ನಡಿ ಹಿಡಿಯೋನಲ್ವೇ? ಖಂಡಿತ. ನಮ್ಮ ಒಳಿತಿಗಾಗಿಯೇ ಆತ ಫಲವನ್ನ ನೀಡ್ತಾನೆ. ಒಂದು ವೇಳೆ ನಾವೆಲ್ಲರೂ ಕಷ್ಟದ ದಿನಗಳನ್ನ ಕೇವಲ ಗ್ರಹಚಾರ ಸರಿಯಿಲ್ಲ ಅಂತ ಶಪಿಸುವ ಬದಲು ಆ ಕಷ್ಟಗಳನ್ನ ನಮ್ಮದೇ ಹಿಂದಿನ ತಪ್ಪು ಆಯ್ಕೆಗಳನ್ನ ತಿದ್ದಿಕೊಳ್ಳುವ ಅವಕಾಶ ಅಂತ ನೋಡಿದ್ರೆ ಹೇಗಿರುತ್ತೆ? ಎಂತಹ ಅದ್ಭುತವಾದ ಚಿಂತನೆ ಇದು. ಹೀಗೆ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನ ತಾವೇ ಹೊತ್ಕೊಳ್ಳಲು ಶುರು ಮಾಡಿದ್ರೆ ಮನುಷ್ಯನ ನಡವಳಿಕೆಯಲ್ಲಿ, ಒಟ್ಟಾರೆ ಸಮಾಜದಲ್ಲಿ ಎಂತಹ ದೊಡ್ಡ ಬದಲಾವಣೆ ಬರಬಹುದು ಅಲ್ವಾ? ಆಗಿದೆ ಅಂತ ಭಾವಿಸ್ತೇನೆ. ಈ ಬಗ್ಗೆ ಯೋಚಿಸಿ ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುತ್ತೀರಿ, ಬೆಳೆಯುತ್ತೀರಿ.